ನಮಸ್ತೆ ಎಲ್ಲರಿಗೂ. ಇವತ್ತು ನಾವು ಮನೆಯಲ್ಲೇ ಬನಾನಾ ಮತ್ತು ಮಿಲ್ಕ್ ಪೌಡರ್ ಯೂಸ್ ಮಾಡಿ ಸೋಪ್ ಮಾಡೋಣ. ಅದಕ್ಕೋಸ್ಕರ ನಾನು 100 ಗ್ರಾಮ್ ಸೋಪ್ ಬೇಸ್ ತೊಗೊಂಡಿದ್ದೀನಿ. ಸೊ ಅದ್ರ ಜೊತೆಗೆ ವಿಟಮಿನ್ ಇ ಟ್ಯಾಬ್ಲೆಟ್ ತೊಗೊಂಡಿದ್ದೀನಿ, 2-3 ಡ್ರಾಪ್ಸು, ಮಿಲ್ಕ್ ಪೌಡರ್ ಅರ್ಧ ಸ್ಪೂನು, 1 ಸ್ಪೂನು ನಾನು ಬನಾನಾನ ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಫ್ರೇಗ್ರೆನ್ಸಿಗೋಸ್ಕರ ಸ್ಯಾಂಡಲ್ವುಡ್ ಆಯಿಲ್ ತೊಗೊಂಡಿದ್ದೀನಿ. ಸೊ ಈ 5 ಇಂಗ್ರೀಡಿಯೆಂಟ್ ತೊಗೊಂಡು ಪ್ರತಿಯೊಬ್ಬರು ಮನೆಯಲ್ಲೇ ಸೋಪನ್ನ ತಯಾರಿಸ್ಕೊಂಡು ಯೂಸ್ ಮಾಡ್ಕೊಳ್ಬೋದು. ಸೊ ನಾನಿವಾಗ ಇದನ್ನು ಡಬಲ್ ಬಾಯ್ಲ್ ಮೆಥಡಲ್ಲಿ ಮಾಡ್ತಾಯಿದ್ದೀನಿ. ಫಸ್ಟು ನಾನು ಸ್ಟವ್ ಆನ್ ಮಾಡಿಬಿಟ್ಟು ಒಂದು ಪಾತ್ರೆಯಲ್ಲಿ ನೀರು ಬಿಸಿಗಿಟ್ಕೊಂಡು ಅದಕ್ಕೆ ನಾನು 100 ಗ್ರಾಮ್ ತೊಗೊಂಡಿದ್ದೀನಿ ಅದನ್ನು ಇಡ್ತೀನಿ. ಏಕೆಂದರೆ ಇದು ಮೆಲ್ಟ್ ಆದಮೇಲೆ ನಾವು ಏನು ತೊಗೊಂಡಿದ್ವಿ ಆ ಇಂಗ್ರೀಡಿಯೆಂಟ್ನ ಹಾಕ್ಬೋದು. ಮಿಲ್ಕ್ ಪೌಡರ್ ಏನಂತಂದರೆ ನಿಮಗೆ ಕ್ಲೆನ್ಸಿಂಗ್ ಪ್ರಾಪರ್ಟಿ ಪ್ಲಸ್ ಮಾಯ್ಶ್ಚರೈಸರ್ ಕೊಡುತ್ತೆ, ಸ್ಕಿನ್ ಬ್ರೈಟ್ನಿಂಗ್ ಆಗೋಕ್ಕೆ ಹೆಲ್ಪ್ ಮಾಡುತ್ತೆ. ಅದಕ್ಕೆ ನಾನು ಮಿಲ್ಕ್ ಪೌಡರ್ ತೊಗೊಂಡಿರೋದು. ಇದು ಏನು ಬೇಸಿತ್ತು ಅದು ಆಲ್ರೆಡಿ ಮೆಲ್ಟ್ ಆಗೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ನಿಮಗೆ ಫುಲ್ ಮೆಲ್ಟ್ ಆಯಿತು ಅಂತ ಅನಿಸಿದ ಮೇಲೆ ನೀವೇನು ಇಂಗ್ರೀಡಿಯೆಂಟ್ ತೊಗೊಂಡಿದ್ದೀರ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಈಗ ನಾನು ಫಸ್ಟಲ್ಲಿ ಮಿಲ್ಕ್ ಪೌಡರ್ ಏನು 1/2 ಸ್ಪೂನ್ ತೊಗೊಂಡಿದ್ದೆ. ಸೊ ಅದನ್ನು ಆ್ಯಡ್ ಮಾಡಿಕೊಂಡು ಚೆನ್ನಾಗಿ ಬ್ಲೆಂಡ್ ಮಾಡ್ತೀನಿ. ಎಲ್ಲ ಕಡೆ ಚೆನ್ನಾಗಿ ಅದು ಸ್ಪ್ರೆಡ್ ಆಗಬೇಕು. ಇದು ಬ್ಲೆಂಡ್ ಆಗಿದೆ ಅಂದಮೇಲೆ ಇದು ಬನಾನಾ ಪೇಸ್ಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆ ಪೇಸ್ಟನ್ನು 1 ಸ್ಪೂನ್ ಆದರೆ ನಿಮಗೆ ಸಾಕು. ಅದಾದಮೇಲೆ ಇದು ವಿಟಮಿನ್ ಇ, ಇದು ಸ್ಕಿನ್ಗೆ ತುಂಬ ಒಳ್ಳೆಯದು, ಈವನ್ ಹೇರ್ಗೂ ಕೂಡ ಒಳ್ಳೆಯದು. 2 to 3 ಡ್ರಾಪ್ಸ್ ಹಾಕೊಂಡ್ರೆ ಸಾಕು ನಿಮಗೆ. ಇದೆಲ್ಲ ಆದಮೇಲೆ ನಾವು ಸ್ಟೌವಿಂದ ಹೊರಗಡೆ ತೆಗೆದ್ಬಿಟ್ಟು ಸ್ಮೆಲ್ಗೋಸ್ಕರ ನಾನು ಸ್ಯಾಂಡಲ್ವುಡ್ ಆಯಿಲ್ನ ತಗೊಂಡಿದ್ದೀನಿ. ಹಾಕ್ಬಿಟ್ಟು ಚೆನ್ನಾಗಿ ಇದನ್ನು ಬ್ಲೆಂಡ್ ಮಾಡೋಣ. ಸೊ ಬ್ಲೆಂಡ್ ಆದ ತಕ್ಷಣವೇ ನೀವು ಮೋಲ್ಡ್ಗೆ ಹಾಕಿ. ತುಂಬ ಹೊತ್ತು ವೆಯ್ಟ್ ಮಾಡಿದರೆ ಇದು ಗಟ್ಟಿಯಾಗೋ ಚಾನ್ಸಸ್ ಕೂಡ ಇರುತ್ತೆ. ಸೊ ಇದೆಲ್ಲ ಚೆನ್ನಾಗಿ ಬ್ಲೆಂಡ್ ಆಯಿತು ಅಂದ ತಕ್ಷಣವೇ ಮೋಲ್ಡ್ಗೆ ಹಾಕಿ. ಸಪೋಸ್ ಮೋಲ್ಡ್ ಇಲ್ಲ ಅಂದವರು ಪೇಪರ್ ಕಪ್ಗೆ ಹಾಕ್ಬೋದು, ಪೇಪರ್ ಕಪ್ಗೆ ಹಾಕಿ ಡಿಮೋಲ್ಡ್ ಮಾಡ್ಬೋದು. ಸೊ ನನ್ನ ಹತ್ರ ಮೋಲ್ಡ್ ಇರೋದ್ರಿಂದ ನಾನು ಮೋಲ್ಡ್ಗೆ ಹಾಕ್ಬಿಟ್ಟು ಇದನ್ನು 2 to 3 ಅವರ್ ವೆಯ್ಟ್ ಮಾಡಿದರೆ ನೀವು ಡಿಮೋಲ್ಡ್ ಮಾಡ್ಬೋದು. ಬನಾನಾ ಏನಕ್ಕೆ ಯೂಸ್ ಮಾಡಿದ್ದೀನಿ ಅಂದರೆ ಬನಾನಾಯಿಂದನೂ ಬ್ರೈಟ್ನಿಂಗ್ ಆಗುತ್ತೆ, ಆಂಟಿ ಇನ್ಫ್ಲಮೇಟ್ರಿ ಆಗಿ ಇದು ವರ್ಕ್ ಆಗುತ್ತೆ, ಮತ್ತು ರಿಂಕಲ್ಸ್ ಎಲ್ಲ ಹೋಗುತ್ತೆ, ಸ್ಕಿನ್ನನ್ನು ತುಂಬ ಸ್ಮೂತ್ ಮಾಡುತ್ತೆ ಬನಾನಾ. ಸೊ ಹಾಗಾಗಿ ಬನಾನಾ ನಾನು ಯೂಸ್ ಮಾಡಿದ್ದೀನಿ. ಮಿಲ್ಕ್ ಪೌಡರು ನಿಮಗೆ ಬ್ರೈಟ್ನಿಂಗ್ ಕೊಡುತ್ತೆ. ಸೊ ಎರಡನ್ನೂ ಯೂಸ್ ಮಾಡೋದ್ರಿಂದ ನಿಮಗೆ ಎರಡೂ ಬೆನಿಫಿಟ್ ಕೂಡ ರೆಗ್ಯುಲರ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ಕಿನ್ಗೆ ಸಿಗುತ್ತೆ. ಪ್ಲಸ್ ವಿಟಮಿನ್ ಇದು ಕೂಡ ಬೆನಿಫಿಟ್ ಸಿಗ್ತದೆ ನಿಮಗೆ. ಇದು 2 ಅವರ್ ಆಗಿದೆ. ಆದಮೇಲೆ ನಾವು ಇದನ್ನು ಮೋಲ್ಡಿಂದ ಡಿಮೋಲ್ಡ್ ಮಾಡೋಣ. ಇವಾಗ ಇದು ಗಟ್ಟಿಯಾಗಿರುತ್ತೆ. ಸೊ ಡಿಮೋಲ್ಡ್ ಮಾಡಿದಾಗ ನಿಮಗೆ ಈ ಥರ ಬರುತ್ತೆ ಸೋಪು. ಈ ಥರ ಆದಮೇಲೆ ನೀವು ಇದನ್ನು ಸೋಪನ್ನ ಯೂಸ್ ಮಾಡ್ಬೋದು. ಸೊ ಈ ಚಾನಲ್ ನಿಮ್ಗೆ ಇಷ್ಟ ಆಯಿತು ಅಂತಂದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡಿ. ಸೊ ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ ಇದು ನಮಗೆ ಹೆಲ್ಪ್ ಆಗಿ ಬೇರೆ ವಿಡಿಯೋ ಮಾಡೋಕ್ಕೆ ಸಹಾಯ ಆಗುತ್ತೆ.